ಓಂ ಸತ್ಯನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಕರ್ಮಗಳ ಕಳ್ಕೊಳ್ಳೋಕ್ಕೋಸ್ಕರ ನಾವು ಪುಣ್ಯ ಕೆಲಸಗಳು ಮಾಡ್ತೀವಿ, ಪೂಜೆಗಳು ಮಾಡ್ತೀವಿ, ವ್ರತಗಳು ಮಾಡ್ತೀವಿ, ಯಾಗ ಮಾಡ್ತೀವಿ, ಯಜ್ಞಗಳು ಮಾಡ್ತೀವಿ. ಹಾಗೆಯೇ ವ್ರತಗಳು ಮಾಡೋ ಜೊತೆಗೆ ಉಪವಾಸಗಳು ಕೂಡ ಇರೋದರ ಜೊತೆಗೆ ನಾವೇನು ಮಾಡ್ತೀವಿ, ಕ್ಷೇತ್ರಗಳ ಭೇಟಿ ಆಗ್ತೀವಿ. ಕ್ಷೇತ್ರಗಳ ಶೈವ ಕ್ಷೇತ್ರಗಳಿರ್ಬೋದು, ವಿಷ್ಣು ಕ್ಷೇತ್ರಗಳಿರ್ಬೋದು, ದೇವಿ ಕ್ಷೇತ್ರಗಳಿರ್ಬೋದು, ಶಕ್ತಿ ಕ್ಷೇತ್ರಗಳಿರ್ಬೋದು. ಆ ಕ್ಷೇತ್ರಗಳ ದರ್ಶನ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಅಥವಾ ಪುಣ್ಯ ಕ್ಷೇತ್ರಗಳ ಭೇಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಹೋಗಿ ದೇವರುಗಳನ್ನು ದರ್ಶನ ಮಾಡ್ಕೊಳ್ಳೋದು, ಅಲ್ಲಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಏನಾಗಿರುತ್ತೆ, ನನಗೂ ಸಹ ಎಷ್ಟೋ ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ಯಾತ್ರೆಗಳು ಹೋದಾಗ, ಕ್ಷೇತ್ರಗಳಿಗೆ ಹೋದಾಗ, ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ನಾವು ಅಲ್ಲಿ ಮಾಂಸಾಹಾರವನ್ನು ಮಾಡಬಹುದಾ ಅಥವಾ ಆಹಾರ ಪದ್ಧತಿ ಹೇಗಿರಬೇಕು ಅಂತಕ್ಕಂಥ ಪ್ರಶ್ನೆಗಳು ಎಷ್ಟೋ ಸರಿ ನನಗೆ ಕೇಳಿರ್ತಾರೆ. ಆದರೆ ಇಲ್ಲೆಲ್ಲವೂ ಕೂಡ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾ, ಆದರೆ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ದೇವರ ದರ್ಶನಕ್ಕೆ ಮುಂಚೆ ಅಥವಾ ದೇವರ ದರ್ಶನ ಆದಮೇಲೆ ಅಥವಾ ದೇವರ ದರ್ಶನವನ್ನು ಮುಗಿಸ್ಕೊಂಡು ಮನೆಗೆ ಬರೋ ತನಕ ಮಾಂಸಾಹಾರವನ್ನು, ಪ್ರಾಣಿ ಹಿಂಸೆಯನ್ನು, ಕೆಟ್ಟ ಮಾತುಗಳನ್ನು, ಕೋಪವನ್ನು ಉಂಟು ಮಾಡಿಕೊಂಡಿದ್ದೆ ಆದರೆ ತಾಮಸಿ ಗುಣಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಹೋಗಿದ್ದಕ್ಕೂ ಸಹ ಫಲ ಸಿಗೋದಿಲ್ಲ. ಯಾಕೆಂದರೆ ಆಹಾರ ಅವರವರ ದೇಹಕ್ಕೆ ಅವರವರ ಮನಸ್ಸಿಗೆ ತಕ್ಕಾಗಿದ್ದರೂ ಕೂಡ ತಾಮಸ ಗುಣಗಳು ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ನಾವು ಹೋಗಿದ್ದೇ ಏನಕ್ಕೋಸ್ಕರ, ನಮ್ಮ ಕರ್ಮಗಳು ಕಳ್ಕೊಳ್ಳೋಕ್ಕೋಸ್ಕರ. ಜೊತೆಗೇನು, ನಾವೆಲ್ಲೋ ಒಂದು ಕಡೆ ಭಗವಂತನ ಕೃಪೆಗೆ ಪಾತ್ರರಾಗದೆ ಆಕಸ್ಮಿಕ ಅದೃಷ್ಟ ಬರ್ಬೋದು, ಆಕಸ್ಮಿಕ ಪರಿವರ್ತನೆಗಳಾಗ್ಬೋದು, ಆಕಸ್ಮಿಕವಾಗಿ ಕಷ್ಟಗಳಿಂದ ಮುಕ್ತಿಯನ್ನು ಪಡೀಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಆಸೆಯಿಂದ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ. ಯಾವುದೋ ಹೋಟೆಲಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಮಾಂಸಾಹಾರವನ್ನು ಸೇವನೆ ಮಾಡಿ ಬರ್ತಾ ಏನಾಗುತ್ತೆ, ಎಷ್ಟೋ ಸಾರಿ ನೋಡಿರ್ತೀವಿ, ಕ್ಷೇತ್ರವನ್ನು ನೋಡ್ತೀವಿ, ಕ್ಷೇತ್ರಜ್ಞ ದರ್ಶನ ಮಾಡ್ಕೊಳ್ತೀವಿ. ಕ್ಷೇತ್ರದಲ್ಲಿ ಇದ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೆಲಸ ಆಗೋಗಿದೆ, ನಾವು ಇನ್ನೇನು ಮನೆ ಸೇರ್ತಾ ಇದ್ದೀವಿ ಅಂತಕ್ಕಂಥ ಮನಸ್ಸನ್ನು ಕೆಲವರು ಇಟ್ಕೊಂಡು ಮಾಂಸಾಹಾರವನ್ನು ಮಾಡ್ತಕ್ಕಂಥದ್ದು, ವಿಧ ವಿಧವಾದ ಆಹಾರ ಅಥವಾ ಸ್ಮೋಕ್ ಮಾಡ್ತಕ್ಕಂಥದ್ದು, ಧೂಮಪಾನ, ಅವೆಲ್ಲವೂ ಕೂಡ ಮನಸ್ಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಮನೆಗೆ ಬರೋ ತನಕ ಮಾಂಸಾಹಾರವನ್ನು ಮಾಡ್ತಕ್ಕಂಥದ್ದು ಅಷ್ಟು ಶುಭ ಕೂಡ ಅಲ್ಲ. ಆದರೂ ಸಾತ್ವಿಕ ಆಹಾರ, ಶುದ್ಧ ಆಹಾರ, ಲಿಮಿಟೆಡ್ ಆಹಾರ, ಅದರಲ್ಲೂ ಕೂಡ ಜಾಸ್ತಿ ಹೋದ ತಕ್ಷಣ ನಮಗೆ ಕ್ಷೇತ್ರಗಳಲ್ಲೂ ಕೂಡ ಪ್ರಸಾದ ಅಂತ ಕೊಡ್ತಾರೆ. ಈಗ ಧರ್ಮಸ್ಥಳ ಆಗ್ಬೋದು, ತಿರುಪತಿ ಆಗ್ಬೋದು, ನಾವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು, ಆಹಾರವಾಗಿ ಸ್ವೀಕಾರ ಮಾಡಬಾರ್ದು. ಅದರಿಂದ ಏನಾಗುತ್ತೆ, ದೇಹಕ್ಕೆ ಆಲಸ್ಯ ಕೂಡ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇವೆಲ್ಲವೂ ಕೂಡ ಇತಿಹಾಸ ಅನುಭವಗಳು ಕೂಡ ಇರೋದ್ರಿಂದ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಸಾತ್ವಿಕ ಆಹಾರ, ಸರಳ ಆಹಾರ ಸೇವನೆ ಮಾಡೋದ್ರಿಂದ ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ. ಕ್ಷೇತ್ರದಲ್ಲೂ ಕೂಡ ಆ ಆಹ್ಲಾದವನ್ನು ನಾವು ಪಡ್ಕೋತೀವಿ, ಆ ಧನಾತ್ಮಕ ಲಹರಿಗಳನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾ, ಎಲ್ಲರೂ ಅಷ್ಟೇ ಇದನ್ನು ಪಾಲಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.